ನನ್ನೆಲ್ಲ ಗ್ರಾಮೋನ್ ಆಪ್ರೇಟ್ರಿಗೆ ನಮಸ್ಕಾರ. ಈಗ ತಗೊಂಡಿರುವ ಟಾಪಿಕ್ ಏನಪ್ಪ ಅಂದರೆ ಮರಣ ದೃಢೀಕರಣ ಪತ್ರ. ಕೆಲವರು ಬಂದು ನಿಮ್ಮಲ್ಲಿ ಕೇಳ್ಬೋದು, ನಮಗೆ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಡ್ರಿ ಅಂತೇಳಿ. ಡೆತ್ ಸರ್ಟಿಫಿಕೇಟ್ ರೆಫರೆನ್ಸ್ ನಂಬರ್ ಇಲ್ದಲೇ ತೆಗಿಬೋದು. ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ನೀವು ಮಾಡಬೇಕಾಗಿರೋದು ಮೊದಲನೇ ಕೆಲಸ ಏನಪ್ಪ ಅಂದರೆ, ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಸೊ ಇವಾಗ ಯಾವ ರೀತಿ ಮಾಡೋಣ ಅಂತ ನಾನು ಇಲ್ಲಿ ಸಂಪೂರ್ಣವಾಗಿ ವಿಡಿಯೋ ಸಮೇತ ತೋರಿಸ್ತಾ ಇದ್ದೀನಿ. ಸೊ ಮರಣ ದೃಢೀಕರಣ ಪತ್ರ ತೆಗಿಬೇಕಂದ್ರೆ ಗ್ರಾಮೋನ್ ಲಾಗಿನ್ ಆದಮೇಲೆ ಸೇವಾ ಸಿಂಧು ಲಾಗಿನ್, ಮೊದಲೇ ನಾನು ಹೇಳಿರೋ ರೀತಿ ಸೇವಾ ಸಿಂಧು ಲಾಗಿನ್ ಆಗಿ, ಸೊ ಸರ್ಚ್ ಬಾರಲ್ಲಿ ಡೆತ್ ಅಂತ ಟೈಪ್ ಮಾಡಿ. ಈ ಥರ ಅಪ್ಲಿಕೇಶನ್ ಫಾರ್ ಡೆತ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಮದೇ ಆಧಾರ್ ನಂಬರ್ ಹಾಕಿ, ಯಾರು ಆಪ್ರೇಟರ್ ಇರ್ತೀರೋ ನಿಮ್ಮದೇ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಹೊಡೀರಿ. ಅದಾದ ನಂತರ ನಿಮಗೆ OTP ಬರುತ್ತೆ. ಆಲ್ವೇಸ್ ಕೊಡಿ. ಇದು ಡಿಜಿಟಲ್ ಅಂದರೆ ಮ್ಯಾನ್ಯಲಿ ಬರೋ ಅಂಥವು ಯಾವುದೂ ಬರಲ್ಲ, ಡಿಜಿಟಲ್ ಆಗಿರೋದು ಮಾತ್ರ ಬರುತ್ತೆ. ರೆಫರೆನ್ಸ್ ನಂಬರ್ ಇದ್ದರೆ ಎಸ್ ಅಂತ ಕೊಡಿ, ರೆಫರೆನ್ಸ್ ನಂಬರ್ ಇಲ್ಲ ಅಂತ ನೋ ಅಂತ ಕೊಟ್ಬಿಟ್ಟು, ಡೆತ್ ಆಗಿರ್ತಾರಲ್ಲ ಆ ಡೆತ್ ಡೇಟ್, ಅದು ಇಂಪಾರ್ಟೆಂಟ್. ಡೆತ್ ಡೇಟ್ ಏನಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಆಧಾರ್ ಕಾರ್ಡ್ನಾಗ ಯಾವ ರೀತಿ ಇದೆಯೋ ಆ ಥರ ನೇಮ್ ಅಲ್ಲಿ ಟೈಪ್ ಮಾಡಿ ಸರ್ಚ್ ಅಂತ ಕೊಡಿ, ಸಾಕು. ಆಟೋಮೆಟಿಕ್ಲಿ ಆ ಥರ ಬಂದುಬಿಡುತ್ತೆ. ನಿಮಗೆ ಬೇಕು ಅಂದರೆ ಪ್ರಿಂಟ್ ಕೇಳಿ, ಪ್ರಿಂಟ್ ಬೇಕು, ಈ ಥರ ಬಂದಿದೆ, ಈ ಡೆತ್ತು, ಅವ್ರ ತಂದೆ ಹೆಸರು, ಅವ್ರ ತಾಯಿ ಹೆಸರು ಎಲ್ಲ ಬರುತ್ತೆ. ಬೇಕು ಅಂದರೆ ಅಲ್ಲೂ ಸರ್ಚ್ ಬಾರಲ್ಲಿ ಹೊಡಿಬೋದು. ಫಾದರ್ ನೇಮ್, ಮದರ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ಹೊಡೆದ್ರೂ ಬರುತ್ತೆ. ನಿಮ್ಗೇನು ಮಿಸ್ ಮ್ಯಾಚ್ ಆದರೆ ಅಲ್ಲಿ ಹೊಡೆದ್ರೂ ತಗೊಳುತ್ತೆ. ನೆಕ್ಸ್ಟ್ ಪೇಜಿಗೆ ಬಂದು ಈ ಥರ ತೋರಿಸುತ್ತೆ. ಸೊ ಎಸ್ ಅಂತ ಕೊಟ್ಟು ಟೆಕ್ಸ್ಟ್ ಟೈಪ್ ಮಾಡಿ, ಅಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಮೇಕೆ ಪೇಮೆಂಟ್ಗೆ ಹೋಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದ ಎಲ್ಲರಿಗೂ ಗೊತ್ತಿರುತ್ತೆ, ಗ್ರಾಮೋನ್ ಆಪ್ರೇಟ್ರಿಗೆ ₹40 ಪೇಮೆಂಟ್ ಕಟ್ಟಾಗುತ್ತೆ ನಿಮ್ಮ ವ್ಯಾಲೆಟಿಂದ. ಮೇಕೆ ಪೇಮೆಂಟ್ ಅಂತ ಕೊಟ್ಬಿಟ್ಟು ಪ್ರೋಸೆಸ್ ಆಗೋದು ಯಾವ ರೀತಿ ಅಂತ ಇಲ್ಲಿಂದ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲ. ಸೊ ಗ್ರಾಮೋನ್ ಲಾಗಿನ್ ಪಾಸ್ವರ್ಡ್ ಬರುತ್ತೆ, ಸಬ್ಮಿಟ್ ಕೊಡ್ತೀರಾ. ಅಲ್ಲಿ ಯಾವುದೋ ಒಂದು ನಂಬರ್ ಹಾಕ್ತೀರಾ, ಎಡೆ ಪೇಮೆಂಟ್ ಅಂತ ಕೊಡ್ತೀರಾ. ಅಲ್ಲಿ ಕ್ಯಾಶ್ ಎಷ್ಟಿದೆ ಅಂತ ತೋರಿಸ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಧನ್ಯವಾದಗಳು. ಇವಿಷ್ಟ ವಿಡಿಯೋ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.